ಮೆಡಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಇವತ್ತು ನಾನು ನಿಮಗೆ ಏನಂದರೆ ಹೇಗೆ ಹೇಳಿ ನಾನು ಅಂತ ಅರ್ಥ ಆಗ್ತಾ ಇಲ್ಲ. ತುಂಬ ಜನಕ್ಕೆ ತುಂಬ ಕನ್ಫ್ಯೂಸ್ ಆಗಿದೆ ಇದ್ರ ಬಗ್ಗೆ. ಈ ವಿಡಿಯೋ ನಾನೇನು ಹೇಳ್ತಾ ಇದ್ದೀನಿ ಈ ಟಾಪಿಕ್ ಬಗ್ಗೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸ್ ಆಗಿದೆ. ಆ ಕನ್ಫ್ಯೂಷನ್ನ ನಾನು ಸ್ವಲ್ಪ ದೂರ ಮಾಡೋಕ್ಕೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಓಕೆನಾ? ಬನ್ನಿ, ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನಾನೇನು ವಿದೌಟ್ ಸ್ಕ್ರಿಪ್ಟು ಏನು ಇದು ಮಾಡಿದೆ ನಾನು ಮಾತಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಆ ಥರ ಬರ್ತಾ ಇರ್ಬೋದು. ಪ್ಲೀಸ್ ಎಕ್ಸೆಪ್ಟ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಯಾರು ನನ್ನ ಚಾನಲ್ಗೆ ಹೊಸವ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ವಿಡಿಯೋ ಮತ್ತೆ ಸ್ಕಿಪ್ ಮಾಡಿ ವಿಡಿಯೋನ ವಾಚ್ ಮಾಡಬೇಡಿ. ಯಾಕಂದರೆ ಫುಲ್ ಇನ್ಫಾರ್ಮೇಷನ್, ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗೋಲ್ಲ. ಅದಕ್ಕೆ ಫುಲ್ ಇನ್ಫಾರ್ಮೇಷನ್ ಸಿಗಬೇಕಾದ್ರೆ ಇರೋದೇ 3-4 ಮಿನಿಟ್ಸ್ ವಿಡಿಯೋ ಇರುತ್ತೆ. ಸೊ ಹಾಗಾಗಿ ಫುಲ್ ವಿಡಿಯೋನ ವಾಚ್ ಮಾಡಿ. ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು, ಬ್ಯಾಡ್ ನ್ಯೂಸು, ಗುಡ್ ನ್ಯೂಸ್ ಎಲ್ಲ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ. ಸೊ ಹಾಗಾಗಿ ನಿತ್ಯ ದಿನಚರಿಗಳು ನಮ್ಮ ಆಫೀಸಲ್ಲಿ ಏನು ನಡೀತಾ ಇರುತ್ತೆ, ಯಾವ್ದು ಗೌರ್ಮೆಂಟ್ ಸವಲತ್ತುಗಳು ಬರುತ್ತೆ, ಯಾವುದು ಹೊಸ ಸ್ಕೀಮ್ಸ್ಗಳೆಲ್ಲ ಬರುತ್ತೆ, ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೆ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಓಕೆನಾ? ಬನ್ನಿ, ವಿದೌಟ್ ಎನಿ ಟೈಮ್ ವೇಸ್ಟ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ನಡುವೆ ಟ್ರೆಂಡಲ್ಲಿರೋದು ನಮ್ಮ ಆಫೀಸಲ್ಲಿ ಈ ಶ್ರಮ ಕಾರ್ಡು ಮತ್ತು ಆರೋಗ್ಯ ಕಾರ್ಡ್ ಅಂದರೆ ಹೆಲ್ತ್ ಕಾರ್ಡ್, ಆಯುಷ್ಮಾನ್ ಕಾರ್ಡು ಟ್ರೆಂಡಲ್ಲಿರೋದು ಇವಾಗ. ಅದು ಏನು ಗೊತ್ತಾ, ಆರೋಗ್ಯ ಕಾರ್ಡು ಓಕೆ, ಒಂದು ವೇ ಅಲ್ಲಿ ಅದು ಹೆಲ್ಪ್ ಆಗುತ್ತೆ. ಓಕೆ, ಈ ಶ್ರಮ ಕಾರ್ಡು ಹೆಲ್ಪ್ ಆಗುತ್ತೆ. ಬಟ್ ಏನಂದರೆ ಜನಗಳಿಗೆ ಒಂದು ತಪ್ಪು ಮಾಹಿತಿ ಯಾರು ಕೊಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ನನಗೆ. ಬಟ್ ತುಂಬ ಜನ ಯೂಟ್ಯೂಬಲ್ಲೂ ಅದೇ ಥರ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಈ ಶ್ರಮ ಕಾರ್ಡು ಅರ್ಥ ಆಯ್ತಾ ನಿಮಗೆ? ಈ ಶ್ರಮ ಕಾರ್ಡ್ ಇದ್ದರೆ ನಿಮಗೆಲ್ಲ 3 ಸಾವಿರ ಬರುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ತಿಂಗಳಿಗೆ 3 ಸಾವಿರ ಬರುತ್ತೆ. ನೀವು ಜಸ್ಟ್ 100 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡ್ರೆ ಸಾಕು, ತಿಂಗಳಿಗೆ ನಿಮ್ಮ ಅಕೌಂಟ್ಗೆ 100 ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ನಾನು ಆ್ಯಕ್ಚುಲಿ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಬಟ್ ಅದು ನೀಟಾಗಿ ಆಗಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ನೀಟಾಗಿ ಇದ್ರ ಬಗ್ಗೆನೇ ಒಂದು ಡೀಟೇಲ್ಡಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ಬಂದುಬಿಟ್ಟು ನಿಮಗೆ ಅಸಂಘಟಿತರ ಕಾರ್ಮಿಕರ ಕಾರ್ಡ್. ಈ ಶ್ರಮ ಕಾರ್ಡ್ ಅಂತಂದರೆ ಅಸಂಘಟಿತರ ಕಾರ್ಮಿಕರ ಕಾರ್ಡು. ಕಟ್ಟಡ ಕಾರ್ಮಿಕರ ಕಾರ್ಡ್ ಅದು ಬೇರೆ, ಲೇಬರ್ ಕಾರ್ಡು. ಇದು ಅಸಂಘಟಿತ ಕಾರ್ಮಿಕರ ಕಾರ್ಡು. ಇಷ್ಟು ಬರುತ್ತೆ. ಓಕೆನಾ? ಅದೇನು ಜಸ್ಟ್ ಅವಾಗಿಂದವಾಗಲೇ ಅಪ್ರೂವಲ್ ಆಗುತ್ತೆ, ಅವಾಗಿಂದವಾಗಲೇ ಕಾರ್ಡು ಜನ್ರೇಟ್ ಆಗುತ್ತೆ. ಓಕೆನಾ? ಅದು ಬಂದುಬಿಟ್ಟು ನಿಮಗೆ ಆ ಕಾರ್ಡ್ ಮಾಡಿಸಿದ್ರೆ ನಿಮಗೆ 3 ಸಾವಿರ ತಿಂಗಳಿಗೆ ಅಕೌಂಟ್ಗೆ ಬರುತ್ತೆ, ಡೈರೆಕ್ಟ್ ನಿಮ್ಮ ಖಾತೆಗೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದೆಲ್ಲ ಏನು ನಂಬಕ್ಕೆ ಹೋಗಬೇಡಿ, ನಿಜ ಅದೆಲ್ಲ ಏನಿಲ್ಲ. ಬಟ್ ಅದು ಒಂದು ದಿವಸ ಯೂಸ್ ಆಗುತ್ತೆ. ಅದು ಹೇಗೆ ಯೂಸ್ ಆಗುತ್ತೆ, ಆ ಕಾರ್ಡ್ ನೀವು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನಾನಿವಾಗ ಡೀಟೇಲಾಗಿ ತಿಳಿಸ್ತೀನಿ ನೋಡಿ. ಹೇಗೆ ಅಂತಂದರೆ, ಆ ಕಾರ್ಡ್ ಮಾಡಿಸ್ಕೊಳ್ಳಿ, ನೀವು ಬೇಡ ಅಂತ ಅನ್ನಲ್ಲ. ಅದು ಜಸ್ಟು ಎಲ್ಲ ಕಡೆನೂ 100 ರೂಪೀಸ್ ಕೊಟ್ಟು ಮಾಡಿಸ್ಕೊತಾ ಇದ್ದಾರೆ. ಓಕೆ, ಇವನ್ ನಾನು ಮಾಡಿಸ್ಕೊಂಡಿದ್ದೀನಿ, ಒಂದು 100 ರೂಪೀಸ್ ಕೊಟ್ಟು ನಾನು ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ. ಅದು ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ನೀವು ಬ್ಯಾಂಕಲ್ಲಿ ಈ ಶ್ರಮ ಕಾರ್ಡ್ ಮೇಲೆ ನೀವು ಬ್ಯಾಂಕಲ್ಲಿ ತಿಂಗಳಿಗೆ ಒಂದು 300 ಚಿಲ್ಲರೆ ಏನೋ ಬರುತ್ತೆ. ಅದನ್ನು ನೀವು ತಿಂಗಳಿಗೆ ನೀವು ಇವಾಗಲಿಂದ ಕಟ್ಟಬೇಕು. ಅದು ಬಂದುಬಿಟ್ಟು ನಿಮಗೆ 48 ವರ್ಷದ ಒಳಗಡೆ ಇರುತ್ತೆ. ಓಕೆನಾ? 48 ವರ್ಷದ ಒಳಗಡೆ ನೀವು ಮಾಡಿಸ್ಬೇಕು. ಈ ಕಾರ್ಡ್ ನೀವು ಮಾಡಿಸಿದ್ರೆ 60 ವರ್ಷದವರೆಗೂ ನೀವು 60 ವರ್ಷದವರೆಗೂ ನೀವು ಈ ಅಮೌಂಟ್ನ ಪೇ ಮಾಡಬೇಕು, ಬ್ಯಾಂಕಲ್ಲಿ ಕಟ್ಟಬೇಕು. ತಿಂಗಳಿಗೆ 360 ರೂಪಾಯಿ ಚಿಲ್ಲರೆ ಏನೋ, 360 ರೂಪಾಯಿ, ಅದ್ರ ಮೇಲೆ ಚಿಲ್ಲರೆ ಇರುತ್ತೆ, 68 ರೂಪಾಯಿ ಏನೋ ಇರುತ್ತೆ. ಇಷ್ಟು ನೀವು ತಿಂಗಳಿಗೆ ಅಮೌಂಟ್ನ ಕಟ್ಟಬೇಕು. ಅದು ಕಟ್ಟದಾದಮೇಲೆ ನೀವೇನು 60 ವರ್ಷದವರೆಗೂ ಕಟ್ತೀರಾ, ಅದಾದಮೇಲೆ ನಿಮಗೆ ಅವರು ಪೆನ್ಷನ್ ಥರ ನಿಮಗೆ ಕೊಡ್ತಾರೆ ವಾಪಸ್ಸು, ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡ್ತಾರೆ. ಸೊ ಹಾಗಾಗಿ ಯಾರು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬ ಜನ ಪಾಪ ಬರ್ತಾರೆ, ನಾನು ಅದೇ ಹೇಳಿ ಕಳಿಸ್ತಾ ಇದ್ದೀನಿ, ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ, ಯೂಸ್ ಆಗಲ್ಲ ಅಂತ ಅಲ್ಲ. ಬಟ್ ಈ ಥರ ಇದೆ ಇದ್ರದ್ದು ಶಾಶ್ವತ ಮಾಹಿತಿ ಈ ಥರ ಇದು. ನೀವು ಮಾಡಿಸ್ಕೊಂಡ್ರೆ ತಿಂಗಳಿಗೆ ನಿಮ್ಮ ಬ್ಯಾಂಕ್ಗೆ ಕಟ್ಟಬೇಕು. ಅದು ರೀಫಂಡ್ ನಿಮಗೆ 60 ವರ್ಷ ಆದಮೇಲೆ ಪೆನ್ಷನ್ ಥರ ಬರುತ್ತೆ ಅಂತ ಇದು ಫುಲ್ಲು ಡೀಟೇಲ್ಸು ನಿಮ್ಮದು. ಓಕೆನಾ? ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಯಾರಿಗೂ 3 ಸಾವಿರ ಬರಲ್ಲ. ಯಾರು ಆ ಥರ ಕನ್ಫ್ಯೂಸು ಮಾಡ್ಕೋಬೇಡಿ. ಓಕೆನಾ?
ಈ ವಿಡಿಯೋ ಇಲ್ಲಿ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಎಸ್ ಮಾಡ್ಬೋದು. ಓಕೆನಾ? ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟು, ಮತ್ತೆ ಬ್ಯಾಡ್ ನ್ಯೂಸು, ಮತ್ತೆ ಗುಡ್ ನ್ಯೂಸೊಂದಿಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.